ಇದೀಗ ಬೆಳಗಾವಿ ಕಾಂಗ್ರೆಸ್ನಲ್ಲೂ ಕೂಡ ಸಚಿವ ಪಟ್ಟದ ಮಹಾ ಸಮರ ಆರಂಭ ಆಗಿದೆ. ಒಂದು ಕಡೆ ಲಕ್ಷ್ಮಿ, ಮತ್ತೊಂದು ಕಡೆ ಲಕ್ಷ್ಮಣ ಸವದಿ ಹೆಸರು ರೇಸ್ನಲ್ಲಿ ಮುಂಚೂಣಿಯಲ್ಲಿದೆ. ಹಾಗಾದ್ರೆ ಯಾರಿಗೆ ಸಚಿವ ಸ್ಥಾನ ಸಿಗಬಹುದು? ಮಾಧ್ಯಮಗಳ ಮುಂದೆ ತುಟಿ ಬಿಚ್ಚಿದ್ದಾರೆ ಹೆಬ್ಬಾಳ್ಕರ್ ಹಾಗೂ ಸವದಿ. ಇಬ್ಬರೂ ಕೂಡ ನಾವು ಸಚಿವ ಆಕಾಂಕ್ಷಿಗಳು ಅಂತ ಹೇಳಿದ್ದಾರೆ. ಬಹಿರಂಗವಾಗಿ ಸೈಲೆಂಟ್, ಹೈಕಮಾಂಡ್ ಮಟ್ಟದಲ್ಲಿ ಆಕ್ಟಿವ್ ಆಗಿದ್ದಾರೆ. ಅತ್ತ ಸಚಿವ ಸತೀಶ್ ಜಾರಕಿಹೊಳಿ ನಡೆ ಸಂಪೂರ್ಣವಾಗಿ ನಿಗೂಢವಾಗಿದೆ. ಜಿಲ್ಲೆಯ ಶಾಸಕರ ದಂಟಿನ ಜೊತೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನ ಈಗಾಗಲೇ ಭೇಟಿಯಾಗಿದ್ದಾರೆ ಹಲವು ಬಾರಿ. ಅಶೋಕ್ ಪಟ್ಟಣ್, ಮಹಾಂತೇಶ್ ಕೌಜಲಗಿ, ಗಣೇಶ್ ಹುಕ್ಕೇರಿ, ಆಸಿಫ್ ಸೇಠ್, ತಂಗಡಗಿ, ವಿಜಯಾನಂದ ಕಾಶಪ್ಪನವರ್ ಲಾಬಿ ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಳ್ಳಲು ಹಿರಿಯರು ಮತ್ತೆ ಕಿರಿಯರು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಇನ್ನು ಈ ಜಿಲ್ಲೆಯಲ್ಲಿ ಯಾರಿಗೆ ಸ್ಥಾನ ಒಲಿದ್ರೂ ಕೂಡ ರಾಜಕೀಯ ಧ್ರುವೀಕರಣ ಆಗಬಹುದು ಅನ್ನುವಂಥದ್ದು ಹೈಕಮಾಂಡ್ನ ಒಂದು ಉದ್ದೇಶ, ಜೊತೆಗೆ ಅದೇ ಒಂದು ಅಜೆಂಡಾ ಕೂಡ ಇಟ್ಕೊಂಡಿರುವಂಥದ್ದು. ಹಾಗಾಗಿ ಮುಂದಿನ ರಾಜಕೀಯ ಧ್ರುವೀಕರಣ ಹೇಗಾಗುತ್ತೆ, ಮುಂಬರುವಂತಹ ಚುನಾವಣೆಗಳಿಗೆ ಎಷ್ಟು ಅನುಕೂಲ ಆಗುತ್ತೆ, ಯಾರಿಗೆ ಸಚಿವ ಸ್ಥಾನ ಕೊಟ್ರೆ ಅನ್ನೋಂಥದ್ದು ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರುವಂತಹ ಒಂದು ಚರ್ಚೆ. ಹಾಗಾಗಿ ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕೂಡ ಇದೆ, ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಇದೆ ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇದು ಎರಡನೇ ಪಟ್ಟಿಯಲ್ಲಿ. ಹಾಗಾಗಿ ಆಲ್ಮೋಸ್ಟ್ ಅಧಿಕೃತವಾಗಿ ಪಟ್ಟಿ ಹೊರಗೆ ಬೀಳಿದ ನಂತರವೇ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಅಧ್ಯಕ್ಷ ನಾವು ಸೀನಿಯರ್ದಿ ನಮ್ಗೆ ಕೊಡೋದು ನಂಬ್ಕೊಂಡು ಬಂದಿರೋರು, ನಾವು ಸೀನಿಯರ್ದಿ ನಮಗೆ ಕೊಡಿಸಿ ಹೇಳಂತ ಅಂತಿಮವಾಗಿ ಡಿಸಿಷನ್ ಮಾಡೋರು ಅವರು. ಮುಖ್ಯಮಂತ್ರಿ ಇದಾರ, ಅಧ್ಯಕ್ಷ ಇದಾರ, ಹೈಕಮಾಂಡ್ ಇದೆ, ಅವ್ರು ಮಾಡ್ತಾರೆ. ಅಥವಾ 3 ಸೀನಿಯರ್ ಇದಾರೆ ಅಂತ ಅವರೆಲ್ಲ ಕೂಡ ಹೋಗಿದ್ದಾರೆ. ನಾವು ಸೀನಿಯರ್ದಿ ನಮಗೂ ಬೇಕಂತ ಹೋಗಿದ್ದಾರೆ. 3 ಜನರಲ್ಲಿ ಯಾರ್ಯಾರು ಕೊಡಂತ ಅವ್ರು ಹೋಗಿದ್ದಾರೆ. ಇಲ್ಲ, ನಾವು ಯಾರಿಗೂ ಹೇಳಿಲ್ಲ, ನಾವು ಯಾರಿಗೂ ರೆಕಮೆಂಡ್ ಮಾಡೋದಿಲ್ಲ, ಏನಿಲ್ಲ. ಯಾರು ಮಾಡ್ತಾರೋ ಅವ್ರು ನಮ್ಮವ್ರು ಅಷ್ಟೇ. ಯಾರು ಬಂದರೂ ನಮ್ಮವ್ರೆ, ಅದಕ್ಕೇನೆ ಪ್ರಶ್ನೆ. ಈಗ ರಿಸ್ಟ್ರಿಕ್ಷನ್ ಇದೆಲ್ಲ, ಅವ್ರು ರಿಸ್ಟ್ರಿಕ್ಷನ್ ಹಾಕಿದ್ದಾರೆ. ಫಸ್ಟ್ ಅವರಿಗಿಲ್ಲ ಅಂತ. ಬೆಳಗಾವಿಗೂ ಸಿಕ್ಕಿಲ್ಲ, ದಕ್ಷಿಣಕ್ಕೂ ಸಿಕ್ಕಿಲ್ಲ, ರಾಮದುರ್ಗ ಸಿಕ್ಕಿಲ್ಲ. ಸೊ ಅವಕಾಶ ಬಂದಾಗ ನೋಡಿ ಕಾಯ್ಬೇಕಷ್ಟೇ, ಕಾದಾಗ ಮಾಡಲ್ಲ ಅವ್ರು. ಒಂದಂತಿ ಸಿಗ್ಲೇಬೇಕ್ರಿ, ಪ್ರಶ್ನೆ ಇಲ್ಲ. ಒಂದಂತಿ ಮಿನಿಮಮ್ ಕೊಡ್ಲೇಬೇಕು, ಜಿಲ್ಲೆ ದೊಡ್ಡದಿದೆ. ಸೌದಿ ಅವರು ಕೂಡ ದೆಹಲಿಗೆ ಹೋಗಿದ್ರು, ಅವರು ಕೂಡ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಮಾಡೋರೆಲ್ಲ ಎಲ್ಲರೂ ಮಾಡ್ರಿ, ಎಲ್ಲರೂ ಆಸೆ ಇದೆ, ಎಲ್ಲರೂ ಮಾಡೋದ, ತಪ್ಪಂತ ಹೇಳಿಕ್ಕೆ ಆಗೋಲ್ಲ. ನಾವು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಹೀಗೆ ಬೆಳಗಾವಿಯಲ್ಲಿ ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್, ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು, ಇಬ್ಬರ ನಡುವೆ ಒಂದು ರೀತಿಯಾಗಿ ಕೋಲ್ಡ್ ವಾರ್ ನಡೀತಾ ಇದೆ ಅಂತ ಅನಿಸ್ತಾ ಇದೆ. ಕಾರಣ ಏನು ಅಂತಂದ್ರೆ ಈಗ ಎರಡನೇ ಪಟ್ಟಿಯಲ್ಲಿ ಇಬ್ಬರ ಹೆಸರು ಕೂಡ ಮುಂಚೂಣಿಯಲ್ಲೇ ಇದೆ. ಹಾಗಾಗಿ ಹೈಕಮಾಂಡ್ ಯಾವ ಒಂದು ಉದ್ದೇಶವನ್ನ ಇಟ್ಕೊಂಡಿರ್ಬೋದು, ಏನ್ ಅಭಿಪ್ರಾಯ ಪಡುತ್ತೆ ಹೈಕಮಾಂಡ್ ನಾಯಕರು ಇವರಿಬ್ಬರ ಬಗ್ಗೆ ಅಂತ? ಖಂಡಿತವಾಗ್ಲೂ ಏನು ಸಿಎಂ ಅವರ ಸಂಪುಟ ಸರ್ಕಸ್ ಏನಿದೆ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯಂತ ಒಂದ್ ರೀತಿಯಾಗಿ ಕಷ್ಟಕರ ಆಗಿರತಕ್ಕಂಥದ್ದು. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು ಮೌನ ವಹಿಸಿದ್ರಿಂದ ಎಲ್ಲೋ ಒಂದ್ ರೀತಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಅದೇ ರೀತಿ ಲಕ್ಷ್ಮಣ್ ಸವದಿ ಆಗಿರ್ಬೋದು, ಇವ್ರು ಎಲ್ಲರೂ ಕೂಡ ತಮ್ಮದೇ ಆದಂತ ಅಂದ್ರೆ ಅವ್ರ ಮುಖಂಡರನ್ನ ಹಿಡಿದುಕೊಂಡು ನೇರವಾಗಿ ಎಐಸಿಸಿ ಅಧ್ಯಕ್ಷರ ಜೊತೆಗೆ ಲಾಬಿ ಮಾಡ್ತಾ ಇರೋಂಥದ್ದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಇಲ್ಲಿ ಇರ್ತಕ್ಕಂಥ ಅನೇಕ ಸೀನಿಯರ್ ಅಂದ್ರೆ 2, 3, 4 ಸರಿ ಶಾಸಕರಾಗಿರ್ತಕ್ಕಂಥ ಅಶೋಕ್ ಪಟ್ಟಣ್ ಆಗಿರ್ಬೋದು, ಅದೇ ರೀತಿ ಮಹಾಂತೇಶ್ ಕೌಜಲಗಿ ಆಗಿರ್ಬೋದು, ಇವ್ರಿಗೆ ಒಂದ್ ರೀತಿಯಾಗಿ ಅವ್ರಿಗೆ ಅಂದ್ರೆ ಸಚಿವ ಸ್ಥಾನವನ್ನ ನೀಡ್ಬೇಕಂತೇಳಿ ಸತೀಶ್ ಜಾರಕಿಹೊಳಿ ಅವರು ಅಂದ್ರೆ ಒಳಗೆ ಒಂದ್ ರೀತಿಯಾಗಿ ಈಗ ಡಿ.ಕೆ. ಶಿವಕುಮಾರ್ ಜೊತೆ ಆಗಿರ್ಬೋದು, ಅದೇ ರೀತಿ ಎಐಸಿಸಿ ನಾಯಕರ ಜೊತೆ ಆಗಿರ್ಬೋದು, ಈಗ ಅಂದ್ರೆ ಒಂದ್ ರೀತಿಯಾಗಿ ಮಾತುಕತೆ ಆಗಿದೆ ಅಂತ ಹೇಳ್ಬೋದು. ಏನೇ ಇದ್ರು ಕೂಡ ಈ ಹಿಂದೆ ಕೂಡ ಅಂದ್ರೆ ಲಕ್ಷ್ಮಣ್ ಸವದಿ ಕೂಡ ಪಕ್ಷವನ್ನ ತೊರೆದು ಬಂದು ಈಗ ಕಾಂಗ್ರೆಸ್ ನಲ್ಲಿ ಇದ್ದಿರೋದ್ರಿಂದ ಎಲ್ಲೋ ಒಂದ್ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಹೇಳಿರ್ತಕ್ಕಂಥ ಪಕ್ಷಕ್ಕೆ ಯಾರಿಂದ ಹೆಲ್ಪ್ ಅಂದ್ರೆ ಸಹಾಯ ಆಗುತ್ತೆ, ಅವರನ್ನ ಈ ಸರಿ ಸಂಪುಟದಲ್ಲಿ ಸೇರಿಸ್ಕೊಳ್ತೀವಿ ಅಂತ ಹೇಳಿ ಈ ಹಿಂದೆ ಹೇಳಿದ್ರಿಂದ ಎಲ್ಲೋ ಒಂದ್ ರೀತಿಯಲ್ಲಿ ಲಕ್ಷ್ಮಣ್ ಸವದಿಗೂ ಕೂಡ ರಾಜ್ಯದಲ್ಲಿ ಅನೇಕ ಅವ್ರದೇ ಆದಂತಹ ಒಂದು ವರ್ಚಸ್ಸನ್ನು ಹೊಂದಿದ್ದಾರೆ. ಅದೇ ರೀತಿಯಾಗಿ ಮಹಿಳೆಯರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಒಂದ್ ರೀತಿಯಾಗಿ ಮಾಸ್ ಲೀಡರ್ ಆಗಿ ಹೊರ ಹೊಮ್ಮಿರ್ತಕ್ಕಂಥದ್ದು. ಇದು ಈಗ ಸದ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಲಕ್ಷ್ಮಣ್ ಸವದಿ ಆಗಿರ್ಬೋದು, ಅದೇ ರೀತಿ ಸತೀಶ್ ಜಾರಕಿಹೊಳಿ ಒಂದ್ ರೀತಿಯಾಗಿ ತ್ರಿಕೋನ ಸ್ಪರ್ಧೆ ನಡೀತಾ ಇರೋದ್ರಿಂದ ಈಗ ಯಾರಿಗೆ ಈಗ ಲಕ್ಷ್ಮಣ್ ಸವದಿ ಆಗ್ತಾರ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗ್ತಾರ ಅನ್ನೋದು ಯಾರ ಲಾಬಿ ಹೆಚ್ಚಾಗುತ್ತೆ ಅನ್ನೋದು ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ರೋಶಿನಿ, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೀಗೆ ಸದ್ಯಕ್ಕೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಸಚಿವ ಸತೀಶ್ ಜಾರಕಿಹೊಳಿ ಮಧ್ಯೆ ಒಂದು ಕೋಲ್ಡ್ ವಾರ ಆರಂಭ ಆಗಿದೆ. ನೋಡಬೇಕಾಗುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಇವರಿಬ್ಬರಲ್ಲಿ ಯಾರಿಗೆ ಸಚಿವ ಸ್ಥಾನ ಕೊಡುತ್ತೋ, ಅಥವಾ ಇಬ್ಬರಿಗೂ ಕೂಡ ಏನಾದರೂ ಕೊಡ್ತಾರಾ, ಅಥವಾ ಬೇರೆ ಏನಾದರೂ ನಿರ್ಧಾರವನ್ನ ತಗೊಳ್ತಾರಾ ಅನ್ನೋದು ಕಾದ್ ನೋಡಬೇಕಾಗುತ್ತೆ.